ಶ್ರೀನಿವಾಸ. ಇವತ್ತು ಒಬ್ಬರು ಕೃಷ್ಣನ ಭಕ್ತರು ಮನೆ ಮದ್ದು ಹೇಳ್ತಾರೆ. ಇವಾಗ ಚಿಕ್ಕ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಎಲ್ಲರೂ ಕೂಡ ಪಾಪ ಹೆದರ್ಕೊಂಡು ಡಾಕ್ಟರ್ ಶಾಪ್ಗೆ ಹೋಗ್ತಾರೆ. ತುಂಬ ದೂರ ಇರುತ್ತೆ. ಅದಕ್ಕೆ ಇವರು ಮನೇಲೇ ಸುಲಭವಾಗಿ ಮನೆ ಮದ್ದು ತಯಾರು ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಯಾವುದೇ ರೀತಿ ಕಾಯಿಲೆ ಆದ್ರೂ ಕೂಡ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಮೊದಲಿಗೆ ಹರೇಶ್ ಶ್ರೀನಿವಾಸ ಮೇಡಮ್, ಇವಾಗ ಯಾವುದಕ್ಕೆ ಶುರು ಮಾಡ್ತೀರಾ? ಜ್ವರಕ್ಕೆ ಹೇಳ್ತೀರಾ? ಆಯಿತು, ಜ್ವರಕ್ಕೆ ಹೇಳಿ. ಹೇಳಿ. ಮಕ್ಕಳಿಗೆ ಜ್ವರ ಬಂದರೆ ಯಾರು ಹೆದರೋಂಥ ಪ್ರಮೇಯ ಇಲ್ಲ. ಮಕ್ಕಳಿಗೆ ಯಾವ ಥರ ಅಂದರೆ ಶೀತಕ್ಕೂ ಆಗುತ್ತೆ. ಆದ್ದರಿಂದ ಒಂದು ತುಳಸಿ ಎಲೆ, ಆಮೇಲೆ ವೀಳ್ಯದೆಲೆ ಎಲೆ ಅವನ್ನೆಲ್ಲ ಇದು ಮಾಡಿಬಿಟ್ಟು ಹಿಂಡಿಬಿಟ್ಟು ರಸನ ಒಂದು ಸ್ವಲ್ಪ ಜೇನುತುಪ್ಪದಲ್ಲಿ ಹಾಕಿ ತಿನ್ನಿಸಿದ್ರೆ ಜ್ವರ ತಾನಾಗಿ ತಾನೇ ಕಮ್ಮಿ ಆಗುತ್ತೆ. ಯಾವೊಂದು ಹೆದರೋ ಅವಶ್ಯಕತೆ ಇಲ್ಲ. ದಿನಕ್ಕೆ 2 ಬಾರಿ ಮಾಡಿದರೆ ಸಾಕಾಗುತ್ತೆ. ಎಷ್ಟು ವೀಳ್ಯದೆಲೆ? ಒಂದು ವೀಳ್ಯದೆಲೆ. ಒಂದು ವೀಳ್ಯದೆಲೆ. ಮಕ್ಕಳಿಗಾದರೆ, ತೀರಾ ಸಣ್ಣ ಮಕ್ಕಳಾದರೆ ಅರ್ಧ ವೀಳ್ಯದೆಲೆ ಹಾಕಬೇಕು. ತುಳಸಿ ಎಲೆ 2-3 ಹಾಕಬೇಕು. ದೊಡ್ಡ ಮಕ್ಕಳಾದರೆ ಒಂದು ವೀಳ್ಯದೆಲೆ ಹಾಕಿದ್ದು ನಡೆಯುತ್ತೆ. ಕರೆ ವೀಳ್ಯದೆಲೆ ಹಾಕಬೇಕು, ಅಂಬೋಡಿಯಲ್ಲಿ ಹಾಕಬಾರ್ದು. ಇವಾಗ ಕೆಲವು ಊರಲ್ಲಿ ಯಾವ ವೀಳ್ಯದೆಲೆ ಸಿಗುತ್ತೆ ಅದನ್ನು ಉಪಯೋಗಿಸ್ಬೋದು? ಇಲ್ಲ, ಪರ್ಟಿಕ್ಯುಲರ್ ಇದಕ್ಕೆ ಕರೆ ವೀಳ್ಯದೆಲೆನೇ ಉಪಯೋಗಿಸ್ಬೇಕು. ಅಂಬೋಡಿಯಲ್ಲಿ ಉಪಯೋಗಿಸ್ಬಾರ್ದು. ಅಂಬೋಡಿಯಲ್ಲಿಗೆ ಅದರಲ್ಲಿ ಆ ಥರ ಔಷಧಿಯ ಗುಣಗಳಾಗಲಿ ಶಕ್ತಿ ಆಗಲಿ ಆ ಥರ ಇರೋದಿಲ್ಲ ಅದಕ್ಕೆ. ಆದ್ದರಿಂದ ಕರೆ ವೀಳ್ಯದೆಲೆ ಉಪಯೋಗಿಸ್ಬೇಕು. ಕೇಳಿಸ್ಕೊಂಡ್ರಲ್ಲ, ಜ್ವರ ಬಂದರೆ ಮಕ್ಕಳಿಗೆ ತಕ್ಷಣ ಆಸ್ಪತ್ರೆಗೆ ಹೋಗದಿರಂಗೆ ಮನೆ ಮದ್ದನ್ನ ಇವ್ರು ಹೇಳಿದ್ದಾರೆ. ಅದನ್ನು ಆದಷ್ಟು ಮಾಡಿ. ಹರೇಶ್ ಶ್ರೀನಿವಾಸಮ್ಮ, ಮಕ್ಕಳಿಗೆ ಇವಾಗ ಚಳಿಗಾಲ, ಇವಾಗ ಶೀತ ಆಗುತ್ತೆ, ಅದಕ್ಕೆ ಏನು ಮಾಡಬೇಕು? ಮನೆ ಮದ್ದು ಏನು ಮಾಡಬೇಕು ಅಂದರೆ ಅರಿಶಿನ ಕೊಂಬನ್ನ ತೆಗಿಬೇಕು ನೀರಲ್ಲಿ. ಒಂದು ಸ್ವಲ್ಪ ಬಜ್ಜಿ ಬೇರು ತೆಗಿಬಿಟ್ಟು ಒಂಚೂರು ಬಿಸಿ ಮಾಡಬೇಕು. ಉಗುರು ಬೆಚ್ಚಗೆ ಒಂಚೂರು ಬಿಸಿ ಮಾಡಿಬಿಟ್ಟು ಅದಕ್ಕೆ ಅಂಗೈ, ಅಂಗಾಲು, ಆಮೇಲೆ ತಲೆ, ನೆತ್ತಿ, ಎದೆ, ಇಲ್ಲಿಗೆಲ್ಲ ಹಚ್ಚಿಬಿಟ್ರೆ ಬೆಳಕರಿಯೋದಲ್ಲಿ ಮಗುಗೆ ಥಂಡಿ ಎಲ್ಲ ಕಮ್ಮಿ ಆಗುತ್ತೆ. ಕೇಳಿಸ್ಕೊಂಡ್ರಲ್ಲ, ಅರಿಶಿನ ಬೇರುನ ಚೆನ್ನಾಗಿ ನೀರಲ್ಲಿ ತೆಗೆದು ಅದನ್ನು ಬಿಸಿ ಮಾಡಬೇಕಲ್ವಾ? ಒಂದು ಬಜೆ ಪುಡಿ ಹಾಕಿ, ಬಜಿ ಪುಡಿ ಇದ್ರೆ ಪರವಾಗಿಲ್ಲ, ಬಜೆ ಬೇರಾದ್ರೆ ತೆಗಿಬಿಟ್ಟು ಎರಡನ್ನೂ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬೆಚ್ಚಗೆ ನೀರನ್ನ ಮಗು ಹಣೆಗೆ, ನೆತ್ತಿಗೆ, ಅಂಗೈ, ಅಂಗಾಲು ಹಚ್ಚಿಬಿಟ್ರೆ ಶೀತ ತಾನಾಗಿ ಕಡಿಮೆ ಆಗುತ್ತೆ. ಹರೇಶ್ ಶ್ರೀನಿವಾಸ. ಮತ್ತೆ ಇನ್ನೊಂದು ಕೆಮ್ಮಿಗೆ ಕಸ್ತೂರಿ ಮಾತ್ರೆ ಸಿಗುತ್ತೆ. ಕಸ್ತೂರಿ ಮಾತ್ರೆ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗಾದರೆ ಒಂದು ಸ್ವಲ್ಪ ತೆಗಿಬೇಕು. ಸ್ವಲ್ಪ ದೊಡ್ಡ ಮಕ್ಕಳಿಗಾದರೆ 1-2 ಹಾಕಿ ತೆಗಿಬೇಕು. ಯಾಕೆಂದರೆ ಅದು ತುಂಬ ಹೀಟು ಕಸ್ತೂರಿ ಮಾತ್ರೆ. ಅದರಿಂದ ಮಕ್ಕಳಿಗೆ ಜಾಸ್ತಿ ಹಾಕ್ಬಾರ್ದು. ಒಂದು ಸ್ವಲ್ಪ ತೆಗಿಬಿಟ್ಟು ಹಾಲೆಲ್ಲಾರ ಹಾಕ್ಬೋದು, ನೆಗ್ಸ್ಬೋದು, ಹಾಕ್ಬೋದು. ಇಲ್ಲಾಂದರೆ ಜೇನುತುಪ್ಪದಲ್ಲಾದರೂ ಹಾಕ್ಬೋದು ಮಗುಗೆ. ಆಮೇಲೆ ಇವಾಗ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಎಳೆ ಮಕ್ಕಳಿಗೆ, ಅವಾಗ ಏನು ಮನೆ ಮದ್ದು ಮಾಡಬೇಕು? ಲೂಸ್ ಮೋಷನ್ ಆದರೆ ಬಜ್ಜಿ ಬೇರೆ ಸುಟ್ಟಬೇಕು. ಒಂದು ಸ್ವಲ್ಪ ದೀಪದಲ್ಲಿ ಸುಟ್ಟುಬಿಟ್ಟು ಅದನ್ನು ಒಂದು ಸ್ವಲ್ಪ ಬೂದಿ ತೆಗೆದುಬಿಟ್ಟು ಅದನ್ನು ಒಂಚೂರು ಜೇನುತುಪ್ಪದಲ್ಲಿ ರಂಗೊಳಿಸ್ಬಿಟ್ಟು ಅದನ್ನ ನೆಗ್ಸಿದ್ರೆ ಟಕ್ಪಟಕ್ಕಂತ ಬೇರೆ ನಿಂತೋಗ್ಬಿಟ್ಟು. ಕೇಳಿಸ್ಕೊಂಡ್ರಲ್ಲ, ಬಜೆ ಬೇರು ಇದೆಲ್ಲನೂ ಕೂಡ ಗ್ರಂಥಿ ಅಂಗಡಿಲಿ ಸಿಗುತ್ತೆ. ಗ್ರಂಥಿಗೆ ಅಂಗಡಿ ಅಂದರೆ ಅರಿಶಿನ, ಕುಂಕುಮ, ದೇವ್ರಿಗೆ ಸಂಬಂಧಪಟ್ಟ ಸಾಮಾನುಗಳ ಅಂಗಡೀಲಿ ಸಿಗುತ್ತೆ. ಆ ಬಜೆ ಬೇರನ್ನು ತೊಗೊಂಡು ಸ್ವಲ್ಪ ಚೆನ್ನಾಗಿ ಸುಟ್ಟು ಆ ಬೂದಿನ ಜೇನುತುಪ್ಪದಲ್ಲಿ ನೆಕ್ಕಿಸಿದ್ರೆ ಒಂದು ದಿನಕ್ಕೆ ಎಷ್ಟು ಸತಿ ನೆಕ್ಕಿಸ್ಬೇಕಮ್ಮ? ಒಂದು ದಿವಸಕ್ಕೆ 2 ಸರಿ, ತುಂಬ ಆದರೆ 1 ಸರಿ ನೆಕ್ಸಿದ್ರೆ ಲೂಸ್ ಮೋಷನ್ ಆಗೋದನ್ನು ಕಡಿಮೆ ಆಗುತ್ತೆ. ಇವಾಗ ಲೂಸ್ ಮೋಷನ್ ಆಗಲ್ಲ, ಒಂದು 2-3 ದಿನ ಆಗಿರುತ್ತೆ, ಮಗು ಹೊಟ್ಟೆ ನೋವು ಬಂದಿರುತ್ತೆ, ತುಂಬ ಅಳ್ತಾ ಇರುತ್ತೆ, ಆವಾಗ ಯಾವ ಮನೆ ಮದ್ದು ಮಾಡಬೇಕು? ಅವಾಗ ಏನಿಲ್ಲ, ಹುಣಸಿ ನಾರು ಇರುತ್ತಲ್ಲ ಅದನ್ನು ಹರಳೆಣ್ಣೆ ಒಳಗೆ ಹಚ್ಚಿಬಿಟ್ಟು ಅದು ಲೆಟ್ರಿನ್ ಹೋಗೋ ಜಾಗದಲ್ಲಿ ಇಟ್ಬಿಟ್ರೆ ಅದು ಬೇದಿ ಮಾಡ್ಕೊಳ್ಳುತ್ತೆ. ಇಲ್ಲ ಅಂದರೆ ಇಲಿ ಪಿಚ್ಚಿಗೆ ಅಂತ ಸಿಗುತ್ತೆ, ಇಲಿಗಳು ಹಾಕಿರುತ್ತಲ್ಲ ಅದನ್ನು ತೆಗಿಬಿಟ್ಟು ಮಕ್ಕಳು ಸುತ್ತ ಹತ್ತಿದ್ರೆ ಮಕ್ಕಳುಗಳು ಮೋಷನ್ ಮಾಡಿಸ್ಕೊತಾರೆ. ಕೇಳಿಸ್ಕೊಂಡು ಆಮೇಲೆ ದೊಡ್ಡವ್ರಿಗೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಸೋನಾಮುಖಿನ ಸಿಗುತ್ತೆ ಸೊಪ್ಪು, ಮಂತ್ರಿಕೆ ಅಂಗಡಿ ಒಳಗೆ. ಅದನ್ನು ತಂದುಬಿಟ್ಟು 1 ಲೋಟ ನೀರಲ್ಲಿ ಹಾಕಿ ಅದನ್ನು ಕುದಿಸ್ಬಿಟ್ಟು ಅರ್ಧ ಲೋಟ ಬರೋದು ಕೊಂಚ ಬೆಲ್ಲ, ಸಕ್ಕರೆ ಹಾಕೊಂಡು ಕುಡಿದ್ರೆ ಅಂಥವ್ರಿಗೆ ಮೋಷನ್ ಕ್ಲಿಯರ್ ಆಗುತ್ತೆ. ದೊಡ್ಡವ್ರಿಗೆ, ಮಕ್ಕಳಿಗೆ ಬೇಡ, ದೊಡ್ಡವ್ರಿಗೆ ಮಾಡಬೇಕು. ಮಕ್ಕಳಿಗೆ ಮಾತ್ರ ಈ ಥರ ಮಾಡಿದ್ರೆ ಆಗುತ್ತೆ.
ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಅಮ್ಮ, ಇವಾಗ ಕೆಮ್ಮಿಗೆ ಮನೆ ಮದ್ದೇನು? ಕೆಮ್ಮಿಗೆ ಬೆಳ್ಳುಳ್ಳಿ ಇರುತ್ತಲ್ಲ, ಬೆಳ್ಳುಳ್ಳಿ ಒಂಚೂರು ಹಾಲಲ್ಲಿ ತೆಗೆದ್ಬಿಟ್ಟು ಬೆಳ್ಳುಳ್ಳಿ ರಸ ಕುಡಿಸಿದ್ರೆ ಕೆಮ್ಮು ಕಮ್ಮಿ. ತುಂಬ ಜನ ಬೆಳ್ಳುಳ್ಳಿ ಉಪಯೋಗಿಸಲ್ಲ, ಅಂಥವ್ರಿಗೆ ಇದು ಮೆಣಸುಕಾಳು ಇದು ಒಂದು ಸ್ವಲ್ಪ ವಿಳೆದೆಲೆ ರಸದಲ್ಲಿ ಜೇನುತುಪ್ಪದಲ್ಲಿ ಹಾಕಿ ಮಿಕ್ಸಿದ್ರೆ ಕೆಮ್ಮು ಹೋಗುತ್ತೆ. ಸರಿ, ಕೆಮ್ಮಿದು ಹೋಗುತ್ತೆ. ಆಮೇಲೆ ಹಿಪ್ಲಿ ಅಂತ ಸಿಗುತ್ತೆ, ಹಿಪ್ಲಿ ಪೌಡ್ರು ಅಂತ, ಅದನ್ನು ಅಷ್ಟೇ ಕೆಮ್ಮಿಗೆ ಜೇನುತುಪ್ಪದಲ್ಲಿ ಹಾಕಿ ಮಿಕ್ಸಿದ್ರೆ ಎಂಥ ಕೆಮ್ಮು, ಹಳೆ ಕೆಮ್ಮಿದ್ರು ಹೋಗುತ್ತೆ. ಒಂದು ದಿನಕ್ಕೆ 1-2 ಸತಿ ಸಾಕಾ? ಸಾಕು. ಅದು ಹಿಪ್ಲಿ ಪುಡಿನೂ ಅಷ್ಟೇ ಸ್ವಲ್ಪ ಹಾಕೋಬೇಕು, ಹಾಕೋಬಾರ್ದು, ಅದು ಹೀಟ್, ಎಕ್ಸಸ್ ಆಫ್ ಹೀಟ್. ಸರಿ ಸರಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಈಗ ಮಕ್ಕಳಿಗೆ ನೀವು ಪ್ಯಾಂಪರ್ಸ್ ಹಾಕ್ತೀರಾ, ಆವಾಗ ಸೈಡಲ್ಲೆಲ್ಲನೂ ಕೂಡ ಪಾಪ ತುಂಬ ಕೆಂಪಿಗೆ ಬರೆ ಬಿದ್ದಂಗೆ ಆಗಿರುತ್ತೆ, ಆವಾಗ ಏನು ಮಾಡಬೇಕಮ್ಮ? ಅವಾಗ ಏನಿಲ್ಲ, ಮನೆಯಲ್ಲೇ ಖರ್ಜೂರ ಇರುತ್ತೆ, ಉತ್ತತ್ತಿ ಇರುತ್ತೆ, ಅದನ್ನ ಬೀಜ ತೆಗೆದ್ಬಿಟ್ಟು ನೀರಲ್ಲೆಲ್ಲ ತೆಗೆದ್ಬಿಟ್ಟು ಎಲ್ಲೆಲ್ಲಿ ರಾಶಿಸ್ ಆಗಿರುತ್ತೋ, ಎಲ್ಲೆಲ್ಲಿ ಸೆಲ್ದಂಗಾಗಿರುತ್ತೋ ಅಲ್ಲೆಲ್ಲ ಹಚ್ಚಿಬಿಟ್ರೆ 2 ದಿವಸದಲ್ಲೇ ಅದೆಲ್ಲ ಮಾಯ ಆಗುತ್ತೆ. ಎಷ್ಟು 2-3 ಟೈಮ್ ಹಚ್ಚಿದ್ರೆ ಪರವಾಗಿಲ್ಲ, ಅದು ತಣ್ಣಗಿರುತ್ತೆ, ಮಗುಗೆ ಅದು ಬಾಧಕ ಆಗಲ್ಲ. ಇವಾಗ ನೀವು ಪ್ಯಾಂಪರ್ಸ್ ಹಾಕ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾಕಿರ್ತೀರ, ಆವಾಗ ಪಾಪ ತೊಡೆ ಸಂದಿಲೆಲ್ಲನೂ ಕೂಡ ಕೆಂಪಿಗೆ ಒಂಥರ ಉರಿತಾ ಇರುತ್ತೆ, ಆವಾಗ ನೀವು ಖರ್ಜೂರದ ಬೀಜನ ತಣ್ಣೀರಲ್ಲಿ ತೆಗಿಬೇಕಲ್ವಮ್ಮ? ತಣ್ಣೀರಲ್ಲಿ ತೆಗೆದು ಆ ಸೈಡ್ ಎಲ್ಲೆಲ್ಲಾಗಿದೆ, ನೋವೆ ಆಗಿದ್ದು, ಗಾಯ ಆಗಿರೋದು ಹಚ್ಚಿದ್ರೆ ತಣ್ಣಗಾಗತ್ತೆ, 2 ದಿವಸದಲ್ಲಿ ವಾಸಿ ಆಗುತ್ತೆ. ಹರೇ ಶ್ರೀನಿವಾಸ ಅಮ್ಮ, ನಮ್ಮ ಕೃಷ್ಣನ ಭಕ್ತರ ಪರವಾಗಿ ನಿಮಗೆ ಭಕ್ತಿಪೂರ್ವಕ ನಮಸ್ಕಾರ. ಹರೇ ಶ್ರೀನಿವಾಸ ಅಮ್ಮ. ಹೇಳಿ. ವರ ಕೊಡುವ ಹಾಡನ್ನ ಹೇಳ್ತಾರೆ, ಈಗ ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಳ್ಳಿ. ವರವ ಕೊಡೆ ಬಯ್ಯಾರದಿ ನೋಡೆ, ಕರಿಮುಖ ನಿಮ್ಮ ಚಿರದೊಳು ಯಮ್ಮ, ಒಪ್ಪುವ ಕುಸುಮ ಬೇಕಮ್ಮ ತಾಯೇ, ವರವ ಕೊಡೆ ಬಯ್ಯಾರದಿ ನೋಡೆ, ಮಲ್ಲೆ ಮಲ್ಲಿಗೆ ಜಗಿಸು ಕುಂದರಾಜಿ, ಇದು ನಿನ್ನ ಮನಸ್ಸಿಗೆ ರಾಜಿ ತಾಯೇ, ವರವ ಕೊಡೆ ವಯ್ಯಾರದಿ ನೋಡೆ, ಭಾಗ್ಯ ಸಂಪತ್ತು ಶೀಘ್ರದಿಂದಿತ್ತು, ಅನುಗ್ರಹ ಮಾಡೇ ಇವತ್ತು ತಾಯೇ, ಅನುಗ್ರಹ ಮಾಡೇ ಇವತ್ತು ತಾಯೇ, ವರವ ಕೊಡೆ ವಯ್ಯಾರದಿ ನೋಡೆ.